ಹೇಳಿ. ಮೋರಿನ ನೀರೆಲ್ಲ ಬಂದ್ ಅಲ್ಲಿ ಮೂಲೆಗೆ ನಿಲ್ತಾ ಇದೆ. ಹಾ. ಇವಾಗ ನೀರು ಇಲ್ಲಿಂದ ಓದ್ತಾ ಇರೋದೆಲ್ಲ ಅಲ್ಲಿ ಆ ಮೂಲೆಗೆ ಬರ್ತಾ ಇದೆ ನೀರು. ಹಾ. ಆಮೇಲೆ ಟ್ಯಾಂಕರ್ 2 ತಿಂಗಳಾಯ್ತು ನೀರ್ ಬಂದಿಲ್ಲ. ಹಾ. ಟ್ಯಾಂಕರ್ ಆಗಿ ಓಡಿಸ್ತಾ ಇದೀವಿ. ಅವ್ರನ್ನು ಗಲಾಟೆ ಮಾಡ್ತಾವ್ರಂತೆ ಟ್ಯಾಂಕರ್ ಅನ್ನೋರ್ನ ಯಾಕೆ ಬರ್ತೀರಾ ಅಂತ. ಏನಕ್ಕೆ ನೀರ್ ಏನಕ್ ಬಿಡಕ್ ಬಂದಿದ್ದೀರಾ ಅಂತ. ಏನಕ್ಕೆ ನೀರ್ ಬಿಡಲ್ಲ ಅವರು? ಟ್ಯಾಂಕರ್ ಅಲ್ಲಿ ದುಡ್ಡು ಕೊಟ್ಟು ನಾವು ಓಡಿಸ್ತಾ ಇರೋದು. ಅಲ್ಲ ಏನಕ್ಕೆ ನೀರ್ ಬಿಡಲ್ಲ ಅಂತಾರೆ ಅಂತ. ಬಿಟ್ಟೇ ಅಲ್ವಲ್ಲಣ್ಣ 2 ತಿಂಗಳಾಗೈತೆ. ಏನಕ್ ಬಿಡೋದು ಅಂತ ಅವ್ರೆ. ಏನಕ್ಕೆ ಬಿಡಲ್ಲ ಅಂತಾರೆ ಅಂತ. ಅವ್ರು ನಮ್ಮನ್ನೇ ಕಾಲಿಡಿಲಿ ಅಂತ, ಅವ್ರು ನಮ್ಮನ್ನೇ ಬಂದು ಕಾಲಿಡಿಲಿ ಅಂತ. ಟ್ಯಾಂಕರ್ನ ಗಲಾಟೆ ಮಾಡೋದಿಲ್ಲ. ಮೂಲ ಇರೋರು ಅಲ್ಲಿ ಕುಂತವ್ರೆ, ಅವ್ರು ನಮ್ಮನ್ ಕಾಲಿಡಿಲಿ ಅಂತ ಅವರು. ನಮ್ಮ ಹತ್ರನೇ ನೀರ್ ಹಾಕಿಸ್ಕೊಳ್ಳಿ ಅಂತ ನೀರ್ ಬಿಡ್ತಾ ಇದ್ದಾರೆ. ಹೌದು, ಅವ್ರಿಗೆ ಬೇಕಾಗಿರೋರೆ ಬಂದ್ ಇಲ್ಲಿ ನೀರ್ ಬಿಡ್ಬೇಕು. ಈ ಮೋರಿಗಳು ಮಾಡಕ್ ಬಂದವ್ರೆಲ್ಲ ಇದನ್ನೆಲ್ಲ ಬಿಡ್ಸವ್ರೇನಣ್ಣ. ಇದೆಲ್ಲ ಇಲ್ಲಿ ಸ್ಟಾಕ್ ಆಗ್ತದೆಲ್ಲ ನೀರ್ ಎಲ್ಲೋತದದು. ಇವಾಗ ಜಾಗ ಇಲ್ಲ. ಮಾಡಕ್ ಬಂದ್ಮೇಲೆ ಎಲ್ಲ ಕ್ಲೀನ್ ಆಗಿ ಮಾಡ್ಬೇಕು. ಅದಷ್ಟು ಬಿಟ್ಬಿಟ್ರೆ ನೀರ್ ಎಲ್ಲಿ ನಿಂತ್ಕೊಂತದೆ, ಎಲ್ಲೋತದೆ. ಕೇಳಿದ್ರೆ ಏನ್ ಹೇಳ್ತಾರೆ? ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಾರೆ. ಏನಕ್ ಮಾಡ್ಬೇಕು ಈ ಕೆಲ್ಸನವ್ರು? ಬೇಡ ನಿಲ್ಸ್ಬಿಡ್ಲಿ ಬಿಡ್ರಿ. ಮಾಡಿದ್ಮೇಲೆ ನೋಡಿ ಅಂತ ಹೇಳ್ತಾರೆ. ಮಾಡಿದ್ ಯಾವಾಗ ಮಾಡೋದು? ಕೊಳಾಯಿಗಳೆಲ್ಲ ಕಿತ್ತಾಕ್ಬಿಟ್ಟವ್ರಣ್ಣ. ಪೈಪ್ ಎಲ್ಲ ಕಲೆಕ್ಷನ್ ಎಲ್ಲ ಕಿತ್ತಾಕಿ 2 ತಿಂಗಳಾಗದ್ ನೀರ್ ಬಿಟ್ಟು. ಆ ಮನೆಗಿರೋರು ಬಡವರು ಇರ್ತಾರೆ, ಸಾವುಕಾರ ಇರ್ತಾರೆ, ಎಲ್ಲೋ ತರ ನೀರ್ಗೆ 2 ತಿಂಗಳಿಂದ ರಸ್ತೆ ಕಾಮಗಾರಿ ಮಾಡ್ತಾವ್ರೆ. ಮಾಡ್ತಾ ಇದ್ದಾರೆ. ಕಿತ್ತಾಕಿ ಒಂದೊಂದು ಊರಾಗ್ಲೇ ಕಿತ್ತಾಕವ್ರೆ. ಅವೆಲ್ಲ ನೆಟ್ಟಂಗ್ ಮಾಡೇ ಇಲ್ಲ. ಆ ಮೋರಿನ ನೀರು ಸೀದಾ ಅವ್ರ ಮನೆ ಬಾಕ್ಲಲ್ಲಿ ಬಂದ್ ನಿಂತ್ಕೊಂತ ಇದೆ ನೋಡ್ರಿ. ಇವ್ರ ಮನೆ ಬಾಕ್ಲಲ್ಲಿ